ಈ ಸಂತ್ರಸ್ತೆ ಹೇಳಿದ್ರಿ ನೀವು ಸೆಕೆಂಡ್ ಕಿಡ್ನಾಪ್ ಕೇಸ್, ಕರ್ನಾಟಕ ಗೊತ್ತಿಲ್ಲದಿರೋ ಕಿಡ್ನಾಪ್ ಕೇಸ್ ಇದು. ಯಾರು ಈ ಸಂತ್ರಸ್ತೆ ಸರ್? ಆಕೆಯ ನೋವೇನು? ಸಂತ್ರಸ್ತೆ ಯಾರು ಅಂತ ನಾವು ಇಲ್ಲಿ ಡಿಕ್ಲೇರ್ ಮಾಡಲಿಕ್ಕಾಗಲ್ಲ. ನಂಬರ್ 1, ಸಂತ್ರಸ್ತೆ ತನ್ನ ಅಳಲನ್ನು ತೋಡ್ಕೊಂಡಿದ್ದಾರೆ ತನ್ನ ಆಪ್ತರ ಹತ್ರ. ಹೌದು. ಹಿಯರ್ ಇಟ್ ಈಸ್ ವೆರಿ ಕ್ಲಿಯರ್. ಈ ಸಂತ್ರಸ್ತೆ ತೋಡ್ಕೊಂಡ ಕಿಡ್ನ್ಯಾಪ್ ಕೇಸಿನ ಸ್ಟೋರಿಗೂ ಮೊದಲ ಕಿಡ್ನ್ಯಾಪ್ ಕೇಸ್ ಏನಾಗಿದೆ ನೋಡಿ, ಸೋ ಸಿಮಿಲಾರಿಟಿ. ಆ ಸಂತ್ರಸ್ತೆ ತೋಡ್ಕೊಂಡ ಸ್ಟೋರಿಗೂ ಸೋ ಸಿಮಿಲಾರಿಟಿ. ಅವ್ರು ಹೇಳ್ತಾರೆ ನೋಡಿ, ನನ್ನ ಹಿಂಗೆ ಕರ್ಕೊಂಡೋದ್ರು, ನನ್ನನ್ನು ಆರಾಮಾಗಿಟ್ಟಾರೆ, ಏನಕ್ಕಂತ ಹೇಳ್ತಾ ಇಲ್ಲ, ಒಳಗಡೆ ಕೂರಿಸ್ಬಿಟ್ಟವ್ರೆ, ಊಟ ಕೊಡ್ಲಿಕ್ಕೆ ಯಾರೋ ಬರ್ತಾರೆ, ಫೋನ್ ಕಿತ್ಕೊಂಡವ್ರೆ. ಏನಾದರೂ ಡಿಫ್ರೆನ್ಸ್ ಇದೆನಾ ನಿನ್ನೆದು ಆಡಿಯೋಗೂ ಇವತ್ತಿನ ಏನಾದರೂ ನಾವು ಇದಕ್ಕೆ ಡಿಫ್ರೆನ್ಸ್ ಇದೆನಾ? ದರ್ ಈಸ್ ನಥಿಂಗ್. ಇಟ್ ಈಸ್ ವೆರಿ ಸಿಮಿಲರ್ ಎ ಕಿಡ್ನ್ಯಾಪ್ ಕೇಸ್. ಈಗ ದಿಸ್ ಈಸ್ ದಿ ಚಾಲೆಂಜ್ ಟು SIT ದಟ್ ಈ ಸಂತ್ರಪ್ತೆಯನ್ನು ಕರ್ಕೊಂಡು ಬರೋದು. ನಾನು ಹೇಳಿದಲ್ವಾ, 2ನೇ ಕಿಡ್ನ್ಯಾಪ್ ಕೇಸನ್ನು ನಾನು ಇವತ್ತು ನಿಮಗೆ ತೋರಿಸ್ತೀನಿ ಅಂತ. ಆ್ಯಂಡ್ ಅವಳು ಹೇಳ್ಕೊಳ್ಳುವ ಕಷ್ಟ ನೋಡಿ. ಒಂದು ಟೈಮ್ ಊಟ ಕೊಡ್ತಾರೆ, ಒಬ್ಬರನ್ನು ಕರೆಸ್ತಾರೆ, ಲಾಕ್ ಹಾಕ್ತಾರೆ. ನಾನು ಹೆಂಗೆ ಮಾತಾಡೋದು, ನನ್ನ ಬಾಗಿಲು ಹೊರಗಡೆ ಯಾರಾದರೂ ಕೇಳಿಸ್ಕೊಂಡಿರ್ಬೋದು. ಆಗ ಅವರು ಆಪ್ತರು ಹೇಳ್ತಾರೆ, ಟಿ ವಿಲಿ ಪ್ರಜ್ವಲ್ ರೇವಣ್ಣ ಅಂತ ಬರುತ್ತೆ, ಅದರ ಕೆಳಗಡೆ ಒಂದು ಹೆಲ್ಪ್ಲೈನ್ ನಂಬರ್ ಬರುತ್ತೆ, ಅದಕ್ಕೆ ಫೋನ್ ಮಾಡು. ಅವರು ಅದರಲ್ಲಿ ಮಾತಾಡ್ತಾರೆ, ನಿನಗೆ ಅನ್ಯಾಯ ಆಗಿದೆ. ಅವಳು ಒಪ್ಕೋತಾಳೆ, ನನಗೆ ಅನ್ಯಾಯ ಆಗಿದೆ ಪ್ರಜ್ವಲ್ ರೇವಣ್ಣನಿಂದ, ಅವರ ಫ್ಯಾಮಿಲಿಯಿಂದ. ಬಂದು ಕೇಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಅಂದರೆ ದಿಸ್ ಈಸ್ ಒನ್ ಮೋರ್ ಕೇಸ್ ಆಫ್ ಕಿಡ್ನ್ಯಾಪ್. ವೆರಿ ಕ್ಲಿಯರ್, ಒನ್ ಮೋರ್ ಕೇಸ್ ಆಫ್ ವೆರಿ ಕ್ಲಿಯರ್ ಕಿಡ್ನ್ಯಾಪ್. ಅದರಲ್ಲಿ ವೆರಿ ನೀಟಾಗಿ ಅವಳು ಹೇಳ್ತಾಳೆ, ಎಲ್ಲಿಂದ ಕರ್ಕೊಂಡೋದ್ರು, ಹೆಂಗೆ ಕರ್ಕೊಂಡೋದ್ರು, ಎಲ್ಲಿಟ್ಟಿದ್ದಾರೆ, ನನಗೆ ದಾರಿ ಗೊತ್ತಿಲ್ಲ, ಸುತ್ತಮುತ್ತ ಮನೆ ಇಲ್ಲ, ಯಾರಂತ ನನಗೇನು ಗೊತ್ತಿಲ್ಲ. ಕರೆಕ್ಟ್. ದಿಸ್ ಇಸ್ ಎ ಸೆಕೆಂಡ್ ಕಿಡ್ನ್ಯಾಪ್ ಕೇಸ್ ವಿಚ್ ಈಸ್ ರಿಪೋರ್ಟಿಂಗ್ ನೌ. ಏನು ಹೇಳ್ತೀರಿ ಇದಕ್ಕೆ? ಸಂತ್ರಸ್ತೆಯರ ಮುಂದೆ ಬರ್ಬೋದಾ ಕಂಪ್ಲೇಂಟ್ ಕೊಡಲಿಕ್ಕೆ? ಯಾರಾದರೂ ಧೈರ್ಯ ಮಾಡ್ಬೋದಾ ಈ ಫ್ಯಾಮಿಲಿ ಅಗೇನ್ಸ್ಟ್ ಬರಲಿಕ್ಕೆ? ನ್ಯಾಯ ತಗೋಬೇಕಂತ ಯಾರಾದರೂ ಬರ್ಬೋದಾ? ದಿಸ್ ಈಸ್ ಪಾಸಿಬಲ್. ಆ್ಯಂಡ್ ವಿ ಆರ್ ವೇರ್ ವಿ ಆರ್ ಸ್ಟೇಯಿಂಗ್. ಬಿಹಾರ, ಪಾಕಿಸ್ತಾನ, ಬಾಂಗ್ಲಾದೇಶ, ಕರ್ನಾಟಕ ರಾಜಧಾನಿಯ ಪಕ್ಕದಲ್ಲಿ. ಇದು ನಡೆದಿರೋದು ಬೆಂಗಳೂರಿನ ಅಂತ ಹೇಳ್ತಾರೆ ಅವರು. ಹೌದು, ಕರ್ನಾಟಕದ ರಾಜಧಾನಿಯಿಂದನೇ ನಡೆದಿದೆ ಅಂತ ಹೇಳ್ತಾರೆ. ಇದು ಇನ್ವೆಸ್ಟಿಗೇಷನ್ ಆಗಬೇಕಲ್ಲ. ಈ ಮಹಿಳೆಯನ್ನು ಕರ್ಕೊಂಬಂದು ಇನ್ವೆಸ್ಟಿಗೇಷನ್ ಮಾಡಬೇಕಲ್ಲ. ಯಾರು ಕರ್ಕೊಂಡೋದ್ರು, ಎಲ್ಲಿ ಕರ್ಕೊಂಡೋದ್ರು, ಹೆಂಗೆ ಕರ್ಕೊಂಡೋದ್ರು, ಏನಕ್ಕಾಗಿ ಕರ್ಕೊಂಡೋದ್ರು ಆಗಬೇಕಲ್ಲ. ಈ ಇನ್ವೆಸ್ಟಿಗೇಷನ್ ಆಗಲೇಬೇಕಲ್ಲ. SIT ಮಾಡಲೇಬೇಕು. ಹೌದು. ಈ ಸಂತ್ರಸ್ತೆಯನ್ನು ಕರ್ಕೊಂಬರ್ಬೇಕಲ್ಲ. ಫಸ್ಟ್ ಅವರು ಎಲ್ಲಿದ್ದಾರೆ ಅಂತ ನೋಡಿಬಿಟ್ಟು ಅವರನ್ನು ಹೊರಗಡೆ ಕರ್ಕೊಂಬರ್ಬೇಕಲ್ಲ, ನಿಜ, ಸೇಫ್ ಆಗಿ. ದೆನ್ ದರ್ ಇಸ್ ಇನ್ವೆಸ್ಟಿಗೇಷನ್. ಕರೆಕ್ಟ್. ಕೇಸ್ ಮಾಡೋದಕ್ಕೂ ಆ ಮಹಿಳೆ ಅಲ್ಲಿಲ್ಲ. ಇಲ್ಲ, ಅದೇ ಹೇಳಿದ್ದು, ಅವರನ್ನು ಕರ್ಕೊಂಬರ್ಬೇಕಲ್ಲ ಫಸ್ಟ್, ಅವರನ್ನು ಉಳಿಸ್ಬೇಕಲ್ಲ ಫಸ್ಟು. ಕೇಸ್ ಎಲ್ಲ ಬಿಟ್ಟಾಕ್ರಿ ಲಾಸ್ಟಿಗೆ. ಅವಳ ಪ್ರಾಣಕ್ಕೆ ಏನಾದರೂ ಆದರೆ ನಾಳೆ, ಹೌದು, ನಿಜ ನಿಜ, ನಾಳೆ ಅವಳ ಪ್ರಾಣಕ್ಕೆ ಏನಾದರೂ ಆಗ್ಬಿಟ್ರೆ ಯಾರು ಜವಾಬ್ದಾರಿ? ಫಸ್ಟ್, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿಸ್ ಗೌರ್ಮೆಂಟ್, ಬಟ್ ಟು ಸೇವರ್. ಸರ್, SIT ಅವ್ರು ಮಾಡಬೇಕಾಗಿರುವಂಥ ಕರ್ತವ್ಯಗಳು ಅಥವಾ ಯಾವುದೇ ಪೊಲೀಸರು ತನಿಖಾಧಿಕಾರಿಗಳು ಮಾಡಬೇಕಾಗಿರುವಂಥ ಕರ್ತವ್ಯ, ಯಾರ್ಯಾರು ಇದರಲ್ಲಿ ಸಂತ್ರಸ್ತೆಯರಿದ್ದಾರೆ ಅವ್ರನ್ನ ಮೊದಲಿಗೆ ಸೆಕ್ಯೂರ್ ಮಾಡ್ಕೋಬೇಕಿತ್ತು ಅನ್ನುವಂಥದ್ದು ಒಂದಿತ್ತು ಸರ್. ಆದರೆ ಅದನ್ನು ಅವ್ರು ಮಾಡೋದ್ರಕ್ಕಿಂತ ಮೊದಲೇ ಇವರು ಟೀಮ್ ಅವ್ರು ಮಾಡಿದ್ದಾರೆ. ಅದೆಲ್ಲಕ್ಕಿಂತ ಮತ್ತೊಂದು ಇದರ ಮುಂದಿನ ಹಂತದ ಬಗ್ಗೆ ನಾನೀಗ ಮಾತಾಡ್ಬೇಕು ಸರ್. ಆ ಮಹಿಳೆ ಸಂತ್ರಸ್ತೆಯ ಜೊತೆಗೆ ಮಾತನಾಡಿದಂಥ ಆಕೆಯ ಸಂಬಂಧಿ ಇದ್ದಾರಲ್ಲ, ಕಮಲಮ್ಮ ಅಂತ, ಅವರು ಕೊನೆಯಲ್ಲಿ ಹೇಳ್ತಾರೆ, ಏನೇನಾಗಿದೆ, ಒಂದು ನಂಬರ್ ಬರುತ್ತೆ, ಆಯ್ತು ಆ ನಂಬರ್ಗೆ ಕಾಲ್ ಮಾಡೋಕ್ಕಾಗಲ್ವಾ, ನಾನು ಇನ್ನೊಂದು ನಂಬರ್ ಹೇಳ್ತೀನಿ, ನಿನ್ನ ಜೊತೆಗೆ ಅವರು ಸದಾ ಇರ್ತಾರೆ, ನಿನಗೆ ಏನೇ ತೊಂದರೆ ಆದರೂ ಒಬ್ಬರು ಮಹಿಳೆ ನಿನ್ನ ಜೊತೆ ಮಾತಾಡ್ತಾರೆ, ಅವರು ಹೋರಾಟಗಾರರು ಅಂತಾನೂ ಕೂಡ ಆಕೆ ಮಾತನಾಡ್ತಾರೆ. ಸಂತ್ರಸ್ತೆಯ ಆ ಗೋಳನ್ನ ಕೇಳಿಸ್ಕೊಂಡು ಹಿತೈಷಿ ಕೂಡ ಮರುತ್ತಾರೆ. ಸಂತ್ರಸ್ತೆ ನಂಬರನ್ನ ಪಾರ್ವತಿ ಅನ್ನೋರಿಗೆ ಹಿತೈಷಿ ಕೊಡ್ತಾರೆ. ಒಬ್ರು ಸಾಮಾಜಿಕ ಕಾರ್ಯಕರ್ತೆ ಪಾರ್ವತಿ ಅನ್ನೋರಿಗೆ ಸಂತ್ರಸ್ತೆ ಹಿತೈಷಿ ಕಮಲಮ್ಮ ಅವ್ರು ಮನವಿ ಮಾಡ್ಕೋತಾರೆ, ಸಂತ್ರಸ್ತೆಯ ನೆರವಿಗೆ ಬನ್ನಿ, ನಿಲ್ಲಿ ಅಂತ ಹೇಳಿ ಕಮಲಮ್ಮ ಅವರು ರಿಕ್ವೆಸ್ಟ್ ಮಾಡ್ಕೋತಾರೆ ಪಾರ್ವತಿ ಅನ್ನೋ ಮಹಿಳೆ ಜೊತೆಗೆ. ಬಳಿಕ ಸಂತ್ರಸ್ತೆಯನ್ನ ಫೋನ್ ಮೂಲಕ ಪಾರ್ವತಿಯವರು ಸಂಪರ್ಕ ಮಾಡ್ತಾರೆ. ಪವರ್ ಪ್ರತಿನಿಧಿ ಭೇಟಿಯಾದ್ರೆ ನ್ಯಾಯ ಸಿಗುತ್ತೆ ನಿಮಗೆ ಅನ್ನೋದನ್ನ ಆ ಪಾರ್ವತಿ ಅನ್ನೋರು ಮನವರಿಕೆ ಮಾಡ್ತಾರೆ.
ಒನ್ಸ್ ಅಗೇನ್ ಈಗ ಇಲ್ಲಿವರೆಗಿನ 17 ನಿಮಿಷದ ಆಡಿಯೋ ಕೇಳಿಸ್ಕೊಂಡ್ರಲ್ವಾ? ಓರ್ವ ಸಂತ್ರಸ್ತ ಮಹಿಳೆಯನ್ನ ಯಾರೋ ಒಬ್ರು ಒಂದು ಕಾರಲ್ಲಿ ಬಂದು ಕರ್ಕೊಂಡು ಹೋಗಿ ಒಂದು ಅಜ್ಞಾತ ಸ್ಥಳದಲ್ಲಿ ಕೂರಿಸ್ಕೊಂಡಿದ್ದಾರೆ. ಆಕೆಯ ಫೋನು ಇಲ್ಲ, ಆಕೆಗೆ ಏನೂ ಇಲ್ಲ, ಆಕೆ ಕಂಪ್ಲೇಂಟ್ ಕೊಡಬೇಕು ಅನ್ನೋ ಮನಸ್ಸಿದ್ರು ಕೂಡ ಆಕೆಗೆ ಸ್ವಾತಂತ್ರ್ಯ ಇಲ್ಲ. ಆಕೆಯ ಸ್ವಾತಂತ್ರ್ಯವನ್ನು ಕಸಿದುಕೊಂಡಿದ್ದಾರೆ. ಆಕೆನ 4 ಗೋಡೆ ಮಧ್ಯೆ ಕೂಡಿಟ್ಟಿದ್ದಾರೆ. ಏನೋ ಮಾಡಿ ಆಕೆ ತನ್ನ ಹಿತೈಷಿಯೊಬ್ಬರಿಗೆ ಕಾಲ್ ಮಾಡಿ ಹಿಂಗೆ ಆಗ್ತಿದೆ ಅಂತಂದಾಗ ಆ ಹಿತೈಷಿ ಪಾರ್ವತಿ ಅನ್ನೋರಿಗೆ ಆ ಸಂತ್ರಸ್ತೆಯ ಮೊಬೈಲ್ ನಂಬರನ್ನು ಕೊಡ್ತಾರೆ. ಪಾರ್ವತಿ ಮತ್ತು ಸಂತ್ರಸ್ತೆಯ ನಡುವಿನ ಒಂದು ಸಂಭಾಷಣೆ, ಎಕ್ಸ್ಕ್ಲೂಸಿವ್ ಸಂಭಾಷಣೆ ನಿಮ್ಮ ಮುಂದೆ. ಹಲೋ, ಹೇಳಿ. ಎಲ್ಲಿದ್ದೀರಪ್ಪ ನೀವು ಇವಾಗ? ನಾವಿರೋ ಬೆಂಗಳೂರು. ಬೆಂಗಳೂರಲ್ಲಿ ಯಾವ ಏರಿಯಾ? ನೆಲಗದ್ರಲ್ಲಿ ಮಾರಮ್ಮ ಟೆಂಪಲ್. ನಮ್ಗೆ ಏನೋ ಆ ಥರ ಏನು ಇಲ್ಲ ಅಲ್ಲಿ. ಯಾವುದು ನಮ್ಗೆ ಯಾವುದು ಟಾರ್ಚರ್ ಇಲ್ಲ ಅಲ್ಲಿ. ಒಟ್ಟಿಗೆ ಟಾರ್ಚರ್ ಇಲ್ಲ. ಕೆಲಸ ಮಾಡ್ಕೊಂಡು ಮನೆಗಿದ್ದೀವಿ ಅಂತ ನಮ್ಮೂರ ಫೋನ್ ಮಾಡಿ ಹಂಗಂತ ಕೇಳ್ತಿದ್ದಾರೆ. ಅಲ್ಲ, ನಾನು ಇರೋದನ್ನ ಹೇಳಿ. ಅಂದ್ರೆ ಒಂದು ಆಕ್ಚುಲಿ ನೀವು ಇದ್ದೀರಾ ಆ ಒಂದು ವಿಡಿಯೋದಲ್ಲಿ, ನೀವು ಇದ್ದೀರಾ. ಅದಕ್ಕೇನೆ ಬೇರೆ ರೀತಿ ಆಗದ್ ಬೇಡ ಪಾಪ. ನೀವು ಧೈರ್ಯವಾಗಿ ಬಂದು ನಿಮ್ಗೇನಾಗಿದೆ ಅದನ್ನ ಹೇಳ್ಕೊಂಡು. ಎಷ್ಟು ಜನ ಇದ್ರಿ ನೀವು ಕೆಲಸ ಮಾಡೋರು? 3 ಜನ ಇದ್ದಕ್ಕ. ಸರಿ, ನೀವು ಇರೋ ಜಾಗಕ್ಕೆ ಕಳ್ಸ್ಕೊಡೋದಾ? ಬಂದು ಏನಾರು ಹೇಳಿಕೆ ಏನಾರು ಕೊಡ್ತೀರಾ? ಅವ್ರು ಅದೇ ನಮ್ಮ ಮನೆಯವ್ರ ಕಲೆಕ್ಟ್ ಮಾಡಿ ಕೇಳ್ಬೇಕಕ್ಕ ಏನಂತಾರ. ಹೌದಾ? ಏನ್ ಭಯ ಪಡೋದೇನೋ ಬೇಡ ಪಾಪ. ಏನಂದ್ರೆ ನೀವೇನು ಫೋರ್ಸಬಲಿ ನೀವೇನು ಹೋಗಿಲ್ಲ, ಅವನಾಗೆ ಇದ್ ಮಾಡಿದಾನೆ ಪಾಪ. ನೀವೇನು ನಿಮ್ಗೆ ಅದ್ರಲ್ಲಿ ಪಾಪ ನಿಮ್ದೇನು ಇಲ್ಲ ಅಲ್ಲಿ ಅಲ್ವಾ? ಅವನ ಆ ರೀತಿ ಮಾಡಿರೋದು ಅನ್ಸತ್ತೆ. ಹೌದಾ? ಎದ್ರದೇನ್ ಬೇಡ ಆಯ್ತಾ? ಎದ್ರದೇನ್ ಬೇಡ. ಎಂತೆಂತವ್ರು ಇದ್ರಲ್ಲಿ ಸಿಗಾಕೊಂಡಿದ್ದಾರೆ ಗೊತ್ತಾ? ಆಫೀಸರ್ಸು. ನಮ್ಮನೆ ಸ್ವಲ್ಪ ಕಿರಿಕಮ್ಮಕ್ಕೆ ಅವ್ರು ಏನಾರ ಏನಂತಾರ ಗೊತ್ತಿಲ್ಲ. ಅಲ್ಲ, ಇವಾಗ ನೀವು ಹೋಗ್ಲಿಲ್ಲ ಅಂತಂದ್ರೂ ಕಷ್ಟ ಆಗತ್ತಲ್ವಾ? ಬರ್ಬೇಕಲ್ವಾ? ಬಂದು ಧೈರ್ಯವಾಗಿ ಹೇಳ್ಬೇಕಲ್ವಾ? ಹಿಂಗಾಗಿದೆ, ಹಿಂಗಾಯ್ತು ಅಂತ ಹೇಳ್ಬೋದಲ್ವಾ? ಅಟ್ಲೀಸ್ಟ್ ಫೋನಲ್ಲಾದ್ರೂ ಮಾತಾಡಿ ಅವ್ರ ಜೊತೆಗೆ. ನಂಬರ್ ಬೇಕಿದ್ರೆ ನಾನು ಕನೆಕ್ಟ್ ಮಾಡ್ಕೊಡ್ತೀನಿ. ಇವಾಗ ಕೆಲಸದಲ್ಲಿ ಇದ್ದೀನಿ. ಕೆಲಸದಲ್ಲಿ ಇದ್ದೀನಿ ಇವಾಗ. ಕೆಲಸದಲ್ಲಿ ಇರಿ. ಏನ್ ಗೊತ್ತಾ, ತೊಂದ್ರೆ ಆಗದ್ ಬೇಡ ಅಂತ. ಅದೇ ನಮ್ಮೂರ ಅದೇ ಫೋನ್ ಮಾಡಿ ಅದನ್ನೇ ಹೇಳ್ತಿದ್ರು. ಜನ ಬಿಟ್ಟವ್ರು ಅಂತ ಹೇಳಿ ನಾವು ಯಾವ್ಯಾವ ತೊಂದ್ರೆ ಆದ್ರೆ ಏನ್ ಮಾಡ್ತೀಯ? ಹೌದು, ತೊಂದ್ರೆ ಆಗದ್ ಬೇಡ. ಅದಕ್ಕೋಸ್ಕರನೇ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಗೊತ್ತಾ ಅವ್ರ ಮನೆ ಕೆಲ್ಸದವ್ರನ್ನ. ಹಂಗ ಆಗದ್ ಬೇಡ ಅಂತ ನೀವಾಗೆ ಬಂದು ಏನ್ ನಡೀತದನ್ನ ಅವ್ರ ಹತ್ರ ಹೇಳ್ಕೊಳ್ಳಿ. ಹೆದ್ರಬೇಡಿ, ನೀವು ಧೈರ್ಯವಾಗಿರಿ. ಹ್ಞೂ ಅಂತಂದ್ರೆ ನಾನು ಮಾತಾಡಿಸ್ತೀನಿ. ಸರ್ಗೆ ನಂಬರ್ ಕೊಟ್ಬಿಟ್ಟು ಮಾತಾಡಿಸ್ತೀನಿ. ಡೈರೆಕ್ಟಾಗಿ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬೆಂಗಳೂರಲ್ಲಿ. ಇಲ್ಲಿ ಒಳನ್ಸ್ಪುರ್ಗ್ ಬರೋದ್ ಬೇಡ. ಹೇಳ, ನಾನು ಮಾತಾಡ್ಲ ಅವ್ರ ಹತ್ರ ಮಾತಾಡಿ ನೋಡಿ. ನಮ್ಮ ಮನೆಯವ್ರ ಹತ್ರ ಒಂದ್ಸತಿ ಮಾತಾಡಿ. ಅವ್ರು ಕೊಡಿ, ನಿಮ್ಮ ಮನೆಯವ್ರಿದ್ರೆ ಕೊಡಿ. ನಮ್ಮ ಮನೆಯವ್ರಿಗೆ ಡ್ಯೂಟಿಗೆ ಹೋಗೋರಕ್ಕ. ಹೌದಾ? ಅವರು ಐರನ್ ಗಾರ್ಮೆಂಟ್ಸ್ ಮಾಡೋದು. ಅವರು ಐರನ್ ಮಾಡ್ತಾರೆ. ನೀವು ಹೆದ್ರಬೇಡಿ, ಧೈರ್ಯವಾಗಿ ಫೇಸ್ ಮಾಡಿ ಆಯ್ತಾ? ನಿಜವಾಗ್ಲೂ ಎಷ್ಟು ಹೆಣ್ಮಕ್ಳು ಬರ್ತಿದ್ದಾರೆ ಗೊತ್ತಾ ಧೈರ್ಯವಾಗಿ. ಬರ್ತಾರಕ್ಕ. ನಮ್ಮ ಹುಡುಗರು ಹೊರಗಡೆ ಜಾಸ್ತಿ ಇದಾರೆ, ಅದಕ್ಕೋಸ್ಕರ ಭಯ. ಹುಡುಗರಿಗೆ ಏನಾರ ಒಂದ್ ಹೆಚ್ಚು ಕಮ್ಮಿ ಆದ್ರೆ ಈ ತರ ಇದ್ಲು. ಇಲ್ಲ, ಯಾರು ಏನು ಇವಾಗ ನೋಡಿದಾರಾ? ಅವ್ರೆಲ್ಲಿ ಮಕ್ಳೇನಂದ್ರು ನಿಮ್ದು ನೋಡಿ? ಅವ್ರು ಏನು ಅಂದಿಲ್ಲ ಅಕ್ಕ. ಅವ್ರು ಹುಡುಗರು ಏನ್ ನೋಡಿಲ್ಲ. ಈಗ ಏನ್ ಮಾಡ್ತಿದಾರೆ ಮಕ್ಳು? ಏನ್ ಮಾಡ್ತಿದಾರೆ ಅವ್ರು? ಒಬ್ರು ಬಸ್ ಆಗಿದ್ದಾರೆ ಪ್ರೈವೇಟ್ ಗಾಡಿಲಿ. ಅವ್ರು ಇನ್ನೂ ಡ್ರೈವರ್ ಆಗಿಲ್ಲ. ಇವಾಗ DL ಮಾಡಿಸ್ತಾ ಇದ್ದೋ ನಾವೇ. ಮಾಡಿಸ್ತಾ ಇದ್ವಿ. ಇವತ್ತೇ DL ಮಾಡಿಸಿ ಕೂರ್ಸೋಣ ಅಂತ ಇದ್ದೀವಿ. ಚಿಕ್ಕೊಂದ ದೊಡ್ಡನ್ನು ಅಲ್ಲೇ ಊರಿಗೆ ಸ್ಟೋರ್ ರೂಮ್ಗೆ ಹೋಗ್ತಾ ಇದ್ದೀನಿ. ಆಯ್ತು, ನಿಮ್ ಹುಡುಗರಿಗೆ ಯಾವ್ದೇ ರೀತಿ ತೊಂದ್ರೆನೂ ಆಗಲ್ಲ. ಅವ್ರಿಗೆ ಏನ್ ಕೆಲ್ಸ ಬೇಕೋ ಎಲ್ಲ ಪ್ರತಿಯೊಂದು ಸ್ಪೆಸಿಲಿಟಿನೂ ಅವರೇ ಕೊಡ್ತಾರೆ. ಕೆಲ್ಸಕ್ಕೆ ಹೋಗ್ತಾ ಇದೀವಲ್ಲ. ಕೆಲ್ಸಕ್ಕೆ ಏನ್ ಪರವಾಗಿಲ್ಲ. ಕೆಲ್ಸ ಏನು ಬೇಕು ಅಂತ ಕೆಲ್ಸ ಏನು ಮಾಡ್ಲೇಬೇಕು ಅಂತ ಏನಿಲ್ಲ. ಸ್ವಲ್ಪ ದಿನ ಇರಿ, ಆಮೇಲೆ ನಿಮ್ಗೆ ಏನ್ ಕೆಲ್ಸ ಬೇಕು ಅವರೇ ಕೊಡಿಸ್ತಾರೆ. ನಮ್ಮ 40,000 50,000 ಕಮಿಟ್ಮೆಂಟ್ ಕಟ್ಬೇಕು. ಯಾರಿಗೆ? ಚೀಟಿಗಳು ಹಾಕಿದೀವಿ ಊರಲ್ಲೇ. ಚೀಟಿಗಳು ಇದಾವೆ. ತಿಂಗಳು ಚೀಟಿಗಳು ಕಟ್ಬೇಕು. ನಾನು ಒಬ್ರು ಕುತ್ಕೊಂತಂದ್ರೆ ಅವ್ರದ್ದು ಯಾರ್ದು ಪೇಮೆಂಟ್ ಇವಾಗ ನಾನು ಹೇಳದ್ನ ಅರ್ಥ ಮಾಡ್ಕೊಳ್ಳಿ. ಇವಾಗ ನಿಮ್ ಎಲ್ಲಾ ಪ್ರತಿಯೊಂದು ಕಟ್ಟಬೇಕು, ಗೊತ್ತು. ಎಲ್ಲಾ ಇರತ್ತೆ, ವ್ಯವಹಾರಗಳೆಲ್ಲ ಇರತ್ತೆ. ನಿಮ್ಗೆ ಏನ್ ಸ್ಪೆಸಿಲಿಟಿ ಬೇಕು ಎಲ್ಲ ಕೊಡ್ತಾರಲ್ಲ.
ಎದ್ರಿಂದ ಫಸ್ಟ್ ಹೊರಗ್ ಬನ್ನಿ. ಏನ್ ಗೊತ್ತಾ, ನಾವೊಂದ್ ಚೆನ್ನಾಗಿದ್ರೆ ನಾವ್ ಏನ್ ಬೇಕಿರೋ ಮಾಡ್ಬೋದಲ್ವಾ. ಹ್ಮ್ ಹುಟ್ಟೋದೊಂದ್ ದಿನ ಅಂದ್ಮೇಲೆ ಸಾಯೋದೊಂದ್ ದಿನ ಇದ್ದೇ ಇರತ್ತೆ. ಆದ್ರೆ ಧೈರ್ಯವಾಗಿ ಫೇಸ್ ಮಾಡ್ಬೇಕು. ಏನೇ ಆಗಿರ್ಲಿ ಧೈರ್ಯವಾಗಿರ್ಬೇಕು. ಮನುಷ್ಯ ಸಾಲ ಮಾಡ್ದಲ್ಲ ಇನ್ಯಾರು ಮಾಡಕ್ಕಾಗತ್ತೆ. ಇವಾಗ ನಾವು ಮಾಡಿದೀವಲ್ವಾ ಸಾಲನ, ಅಲ್ವಾ? ಸಾಲ ಇಲ್ದಿರೋ ಮನೆ ಯಾವ್ದಿದೆ ಹೇಳಿ? ಸಾಲ ಅಂದ್ರೆ ಎದುರ್ತಿಕ್ಕಿಲ್ಲ ಅಕ್ಕ. ಚೀಟಿಗಳು ಇರ್ಲಿ. ಏನ್ ಗೊತ್ತಾ, ಯಾರು ನಿಮಗೆ ಚೀಟಿಗಳಿದಾವೆ ಅಂದಾಗ, ಅದಿದಾವೆ ಅಂದಾಗ, ಈ ರೀತಿ ಇದ್ದಾಗ ನಿಮ್ಗೆ ಯಾರು ತೊಂದರೆ ಕೊಡಲ್ಲ. ಅವ್ರಿಗೂ ಗೊತ್ತಿರತ್ತೆ ಏನೇನ್ ನಡೀತಿದೆ, ಏನೇನ್ ಬಿಡುತ್ತಿದೆ, ಏನಾಗತ್ತೆ ಎಲ್ಲ ಪ್ರತಿಯೊಂದನು. ಅವರು ಸುಮ್ನೆ ಆಗ್ತಾರೆ, ಬಂದಾಗ ಕೊಟ್ಟೆ ಕೊಡ್ತಾರೆ ಅನ್ನೋದು ಅವ್ರಿಗೂ ಗೊತ್ತು. ಇದು ಅಂತಿಂತ ಕೇಸ್ ಅಲ್ಲ, ಕಮ್ಮಿ ಕೇಸ್ ಅಲ್ಲ, ದೊಡ್ಡ ಕೇಸ್ ಇದು. ಹುಷಾರಾಗಿರ್ಬೇಕು ಹೆಣ್ಮಕ್ಳು. ಆದ್ರೆ ಏನೇ ಆದ್ರೂ ಏನೇ ಬಿಟ್ರು ಕೂಡ ಧೈರ್ಯವಾಗಿರ್ಬೇಕು. ಬೇರೆ ರೀತಿ ಯೋಚನೆ ಮಾಡಬಾರ್ದು ಅಲ್ವಾ? ಬೇರೆ ರೀತಿ ಯೋಚನೆ ಮಾಡಬಾರ್ದು. ಇವಾಗ ಆಗೋಗಿದೆ ಅಲ್ವಾ? ಇವಾಗ ನಿಮ್ಮನ್ನ ಜನಗಳು ತಪ್ಪು ತಿಳ್ಕೊಳಕ್ಕಿಂತ ಮುಂಚೆ ನೀವು ಸೇಫ್ ಆಗ್ಬೇಕು. ನಾವು ಸೇಫ್ ಆಗ್ತೀವಕ್ಕ. ಅವರು ನಮ್ಮ ಫ್ಯಾಮಿಲಿ ಜೊತೆ ಏನು ಅನ್ಕೊಂತಾರೆ? ಫ್ಯಾಮಿಲಿದು ಏನು ಆಗಲ್ಲಪ್ಪ, ಯಾರು ಏನು ಮಾಡಕ್ಕಾಗಲ್ಲ. ಅವ್ರು ಹೊರಗ್ ಬರ್ಲಿ, ಆಮೇಲೆ ನೋಡೋಣ. ಈ ತರ ಇದ್ದಳು ಈ ತರ ಅನ್ಕೋದ್ಲು ಅಂತ ಇದ್ದೇ ಇರತ್ತೆ ಪಾಪ, ಗೊತ್ತು. ನಿಮ್ ಇದು ನನಗೆ ಅರ್ಥ ಆಗ್ತಿದೆ. ನಾನ್ ಮಾತಾಡಸ್ಲಾ ಸರ್ ಹತ್ರ? ಮಾತಾಡಸ್ಲಾ? ಅದೇ ನಮ್ಮ ಮನೆಯವ್ರ ನಂಬರ್ ಕೊಡ್ತೀವಿ ಅಂತ ಮಾತಾಡ್ರಿ ಆಮೇಲೆ. ಇಲ್ಲಿ ಒಂದ್ ನಿಮಿಷ ರೀ, ನೀವ್ ಎದ್ರಕ್ ಹೋಗ್ಬೇಡಿ. ನಿಮ್ ಮನೆಯವ್ರ ಹತ್ರ ನಾನು ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ ಸರ್ ಹತ್ರ ಮಾತಾಡಿಸ್ತೀನಿ. ಮಾತಾಡ್ತೀರಾ? ಹಂಗೆ ಲೈನಲ್ಲಿ ಇರ್ತೀರಾ? ಇಷ್ಟಪಟ್ಟು ಅವನು ಫೋರ್ಸಬಲಿ ತಾನೇ ಮಾಡಿದ್ದಲ್ಲ, ಏನ್ ಎದುರಿಸದ್ನಾ? ಅಂದ್ರೆ ಏನಂತ ಗೊತ್ತಿಲ್ಲ ನನಗೆ. ನನ್ನ ಮನೆ ರೂಮ್ಗೆ ಹೋಗಿರೋದು ಗೊತ್ತಿಲ್ಲ. ಅದೇ ಎಣ್ಣೆ ಹಚ್ಚುತ್ತವ್ರು ಅಂತಾರಲ್ಲ, ಅದನ್ನು ಗೊತ್ತಿಲ್ಲ ನನಗೆ. ನನ್ಗೆ ಏನಂತ ಗೊತ್ತಿಲ್ಲ ಅದು. ಏನ ಆಯ್ತಿತ್ತು ಅನ್ನೋದು ಗೊತ್ತಿಲ್ಲ. ಒಟ್ಟಾರೆ ರೂಮ್ಗೆ ಹೋದ ತಕ್ಷಣ ಏನಾಗ್ತಿತ್ತು ಅಂತ ಗೊತ್ತಿಲ್ಲ ನಿಮ್ಗೆ? ಅವ್ರ ಮನೆಗೂ ಅವ್ರ ಮನೆಯಿಂದ ಬಂದ್ಮೇಲೆ ಒಂದು ವಾರ ಮಲಿಕೊಂಡೆ ಮನೇಲಿ ಹುಷಾರಿಲ್ಲ. ಹೌದಾ? ಅವ್ರ ರೂಮ್, ಅವನ ರೂಮ್, ಪ್ರಜ್ವಲ್ ರೂಮ್ಗೆ ಹೋಯ್ತಿದ್ದಂಗೆ ನಿಮ್ಗೆ ಏನಾಗ್ತಿದೆ ಅಂತ ನಿಮಗ್ ಗೊತ್ತಿಲ್ಲ. ನಾವು ಹೋಗ್ಬೇಕಿಲ್ಲ, ಯಾರ್ ಡ್ರೈವ್ ಮಾಡ್ಬಿಟ್ಟವ್ರೆ ಅಂತಾನೆ ಗೊತ್ತಿಲ್ಲ ನನ್ಗೆ. ಅದು ನಾವ್ ಯಾವಾಗ್ಲೂ ಕೆಳಗಡೆ ಇರ್ತಿದ್ದೋ ಡ್ರೈವ್ಸಲ್ಲಿ. ಅಂದ್ರೆ ನಾನು ಅಲ್ಲಿಗೆ ಹೆಂಗ್ ಹೋಗಿದ್ದೀನಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ಬಟ್ಟೆ ಕೂಡ ಬಿಚ್ಚಿದೀನಿ ಅಂತಂದ್ರೆ. ಹೌದು 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 ಹೌದು. ಅದ್ ಹೆಂಗ್ ನಾನು ಹೆಂಗ್ ಬಿಚ್ಚಕ್ಕಾಗುತ್ತಕ್ಕ? ಅಂದ್ರೆ ನಮ್ಮ ಹಸ್ಬೆಂಡ್ಗಳು ನಾವು ಬಿಚ್ಬಿಟ್ಟು ನಮ್ಮ ಲೈಫ್ ನಾವ್ ಇದ್ ಮಾಡ್ಕೊಂಬೋದು. ಬೇರೆಯವ್ರಿಗೆ ಆತರ ಹೋಗಿ ನಾವು ಬಿಚ್ಚಕ್ಕಾಗುತ್ತಾ? ಅದು ಏನಾಗ್ತಿತ್ತು ಅಂತ ನಿಮಗೆ ಗೊತ್ತಿಲ್ವ? ಅದು ಗೊತ್ತಿಲ್ಲ. ನಾನು ಜಗಳ ಮಾಡ್ಕೊಂಡು ಕೆಲಸ ಬಿಟ್ಟೆ. ಒಂದ್ 9 ತಿಂಗಳು ಕೆಲಸ ಮಾಡಿದ್ದೆ ಅಲ್ಲಿ. ನಾನು 1 ತಿಂಗಳು ಸಂಬಳನೂ ಬಿಟ್ಕೊಂಡು ನಾನು ಕೇಳಲಿಲ್ಲ ಅವ್ರನ್ನ. ನಾನ್ ಬರಲ್ಲ ಕೆಲ್ಸಕ್ಕೆ. ಈ ತರ ನೀವು ಆಳ್ರಂಗಿರಿ ಅಂದ್ರೆ ನಾನ್ ಬರಲ್ಲ ಕೆಲ್ಸಕ್ಕೆ ಅಂತ ಅಂದೆ. ಅದಕ್ಕೆ ಇನ್ನು ಬರೋದ ಬಿಡ್ಬಿಡು, ನಾಳೆಯಿಂದ ಅಲ್ಲ, ನಾನು ಇವಾಗ ಹೋಗ್ತೀನಿ. ಕೆಲಸ ಇಲ್ಲ ಮಾಡ್ಬೇಕು ಅನ್ನೋದು. ನನ್ನಂತರ ಕೆಲಸ ಕಲ್ತಿದ್ದೀನಿ. ಏನ್ ಯಾರು ಕೆಲಸ ಗೊತ್ತಿಲ್ಲ ಅನ್ನಂಗಿಲ್ಲ. ಎಲ್ಲಾದ್ರು ಕೂಲಿ ಮಾಡ್ತೀವಿ ಅಂತ ಅನ್ಕೊಂಡು ನಾನು ಸಂಜೆನೆ ಕೆಲಸ ಬಿಟ್ಬಿಟ್ಟೆ. ನನ್ಗೆ ಈ ತರ ರೇವಣ್ಣವ್ರ ಏನಾದ್ರು ಇದ್ ಮಾಡ್ತಿದ್ರ? ಅವ್ರು ಒಂದ್ ದಿವಸನೂ ಮಾತಾಡ್ತಿಲ್ಲ. ನನ್ಗೆ 9 ತಿಂಗಳು ಕೆಲಸ ಮಾಡಿದೀನಿ. ಒಂದ್ ದಿವಸ ಅದು ನನಗೆ ಅರ್ಥ ಆಗ್ತಿಲ್ಲ. ಅದೊಂದೇ ನನಗೆ ಕನ್ಫ್ಯೂಸ್ ಮಾಡ್ತಾ ಇರೋದು. ಅವನು ಜಾಸ್ತಿ ಅಲ್ಲಿ ಎತ್ತಿಸಿಲ್ಲ ಶುಗರ್ ಮನೆಗೆ. ಎಣ್ಣೆ ಏನಾರು ಹಚ್ಚಿದ್ರ ಅವ್ರಿಗೆ? ಪ್ರಜ್ವಲ್ಗೆ ಎಣ್ಣೆ ಹಚ್ಚಿದ್ರ ರೂಮಲ್ಲಿ? ಬೇರೆಲ್ಲ ಹೋಗಿ ಹಚ್ಚಾರ. ನೀವು? ನಾವಂತೂ ಯಾವತ್ತು ಹೋಗ್ತಿಲ್ಲ. ನಾನು 9 ಇಲ್ಲ ಹಚ್ಚಿದಿರಲ್ಲ ನೀವು? ಎಣ್ಣೆ ಹಚ್ಚುತ್ತಾ ಇದ್ದೀರಾ? ಅದು ನನಗೆ ಕನ್ಫ್ಯೂಸ್ ಆಗ್ತಾ ಇರೋದು. ನಾನು ಒಂದ್ ದಿವಸನೂ ಓದೋಳು ಅಲ್ಲ, ನಾನು ಹಚ್ಚಿದಳು ಅಲ್ಲ ನನಗೆ. ಮತ್ತೆ ಅದೇ ಹಿಂಗೆ ನೀವೇ ತಾನೇ ಅದು? ನಾವೇಂದ್ರೆ ಅದು ನನ್ಗೆ ಗೊತ್ತಾಗ್ತಿಲ್ಲ. ನನಗೆ ಕನ್ಫ್ಯೂಸ್ ಆಗ್ತೈತೆ ಏನು ಅಂತ. ಇಲ್ಲ, ನೆನಪು ಮಾಡ್ಕೊಳ್ಳಿ. ನಿಜವಾಗ ಹೇಳ್ತಿದ್ದೀನಲ್ಲ, ನಾನು ಕೆಲಸ ಮಾಡ್ಕೊಂಡ್ ಕೆಳಗೆ ಬಂದ್ರೆ ನಾವು ಅವರೆಲ್ಲ ಮನೆ ಒಳಗಡೆ ಬಂದ್ರೆ ರೂಮ್ಗೆ ಯಾರು ಹೋಗ್ತಿಲ್ಲ. ಅಕ್ಕಾರ ರೂಮಿಗೆ ಮಾತ್ರ ನೀನ್ ಹೋಗ್ತಿದ್ದೆ. ರೂಮ್ ಭವನಕ್ಕ ಬಂದಾಗ ಮಾತ್ರ ಅವ್ರ ರೂಮಲ್ಲೇ ಇರ್ತಿದ್ದೆ ನಾನು ಭವನಕ್ಕನ ಜೊತೆಗೆ. ಜಾಸ್ತಿ ಭವನಕ್ಕನ ಜೊತೆಗೆ ಇರ್ತಿದ್ದೆ. ಊರು ಇದ್ದೆ ಮುಂಚೆ ಅಳಗುರೆಲ್ಲ ಇದ್ರಲ್ಲ, ಅವರೆಲ್ಲ ಹೋಗಿ ಎಣ್ಣೆ ಪಣ್ಣೆ ಹಚ್ಚಾರು. ಒಂದ್ ದಿವಸ ಮಾತ್ರ ಹಾಲಲ್ಲಿ ಕುತ್ಕೊಂಡು ತಲೆಗೆ ಎಣ್ಣೆ ತಿಕ್ಕಿಸ್ಕೊಂತು.
ಅಕ್ಕನೂ ಇದ್ರು ಭವನಕ್ಕನಿಗೆ ಹ್ಮ್ ಹಾಲಾಗೆ ಕೂತಿದ್ದೆ ಬೇವಿನ ತಗೊಂಡು ಕುತ್ಕೊಂಡು ಆ ಕಡೆ ಅಕ್ಕ ಕೂತಿತ್ತು ಈ ಕಡೆ ನಾನು ನಿಂತ್ಕೊಂಡು ಎಣ್ಣೆ ಹೋಗಿದ್ದೆ ಹ್ಮ್ ಎಣ್ಣೆನೂ ಇತ್ತು. ಅದೊಂದು ಮಾತ್ರ ಜ್ಞಾಪಕ ಆಯ್ತಕ್ಕ ನನಗೆ. ಇದ್ದು ರೂಮಿಗೆ ಹೋಗಿರೋದು ನನಗೆ ಕನ್ಫ್ಯೂಸ್ ಫುಲ್ಲು ಬೇನೆ ಜಾಮ್ ಆಗಿದೆ ನನಗೆ. ಇದು ಹೆಂಗ್ ಹೋಯ್ತು ಹೆಂಗೆ ನಾನು ಹೆಂಗ್ ಹೋದೆ. ಅವ್ರು ಮೇಲ್ಗಡೆ ಇರೋದು ಎಲ್ಲ ಬಿಟ್ಟು ಮೇಲೆ ಇರೋದು, ಹ್ಮ್ ಜಿಮ್ ರೂಮ್ ಪಕ್ಕ ಇರೋದು ಅವರು ರೂಮ್. ಹ್ಮ್ ಅದ್ರ ಪಕ್ಕ ಶಿರೋಜನ ರೂಮ್ ಐತಿ. ಹ್ಮ್ ಹ್ಮ್ ಅದ್ರ ಕೆಳಗಡೆ ನಾನು ಅಕ್ಕ ರೂಮಾಗ ಇರ್ತಿದ್ದೆ, ಭಾವನಕ್ಕ ರೂಮ್. ಹ್ಮ್ ನನಗೆ ಏನ್ ಮುಗಿಸ್ಬಿಡಿ ಮಾಡಿ ಹೋಗಿದ್ರು, ನನ್ನ ಏನ್ ಯಾಕೆ ಕರ್ಕೊಂಡು ಹೋಗಿದ್ರು ಅವ್ರಿಗೆ, ಹ್ಮ್ ನನಗೆ ಅದ ಅರ್ಥ ಆಗ್ತಾ ಇಲ್ಲ. ಹ್ಮ್ ಅದೊಂದು ನನ್ ಮಾತ್ರ ಕನ್ಫ್ಯೂಸ್ ಆಗೈತೆ. ಹೌದಾ, ಸರಿ. ಇವಾಗ ನೀವ ಅವರ ಅನ್ನೋದಕ್ಕೆ ಇದು ಸ್ಕ್ರೀನ್ ಟಚ್ ನಿಮ್ದು ಇರೋದು ಫೋನು? ನನಗೊಂದು ಫೋಟೋ, ಈ ನಂಬರ್ಗೆ ಒಂದು ಫೋಟೋ ಕಳಿಸ್ತೀರಾ ಕನ್ಫರ್ಮ್ ಆಗಿ? ನಿಮ್ಮ ಫೋಟೋನ ನನಗೆ ನಂಬರ್ ಐತಲ್ಲಕ್ಕ, ಹ್ಮ್ ನೀವು ಎಲ್ಲ ವಾಟ್ಸಪ್ ಬರುತ್ತೆ ನನ್ನ ಫೋಟೋ. ಬರುತ್ತಾ? ಸರಿ ಸರಿ, ಡಿ ಪಿಲಿ ಇದೆಯಾ? ಅದನ್ನ ನಾನು ಕನ್ಫರ್ಮ್ ಮಾಡ್ಕೊಂಡು ಅದ್ ನೀವ ಅಲ್ವಾ ಅಂತ ಗೊತ್ತಾಗ. ನಮ್ಮ ಮಗನ ಫೋಟೋನು ಐತೆ. ಅಲ್ಲ, ಈಗ ರೀಸೆಂಟ್ ಫೋಟೋ ಯಾವ್ದಾರು ಇದ್ರೆ ನನಗೆ ಕಳಿಸಿ, ಡಿ ಪಿದೋಕೆ ಅದು ಕನ್ಫರ್ಮ್ ಮಾಡ್ಕೋತೀನಿ ನೀವ ಅಲ್ವಾ ಅಂತ. ಪಾಪ ಸುಮ್ಮನೆ ಅಲ್ವಾ? ಅದ್ರಲ್ಲೇ ಡೀಟೇಲ್ ಆಗಿ ಹೊಡ್ಕೊಳ್ಳಿ ಅಕ್ಕ, ಬರುತ್ತಾ? ಪ್ರತಿಯೊಂದು ಬರುತ್ತೆ. ನಾನು ಇರಿ, 1 ನಿಮಿಷ ಚೆಕ್ ಮಾಡ್ಬಿಟ್ಟು ಮತ್ತೆ ಕಾಲ್ ಮಾಡ್ತೀನಿ, ರಿಸೀವ್ ಮಾಡಿ. ಇದಾರ ಫೋಟೋ ಬರ್ಲಿಲ್ಲ ಅಂದ್ರೆ ನಾನೇ ಕಳಿಸ್ತೀನಿ ಮೇಡಮ್. ಸರಿ. ಓಕೆ, ವಾಟ್ಸಪ್ ನಂಬರ್ ಕಳಿಸಿ ನಾನು ಕಳಿಸ್ತೀನಿ. ಇದೆ ನಂದು ವಾಟ್ಸಪ್ ನಂಬರ್ ಇದೆಯಾ? ನನಗೆ ಕಳ್ಸಕ್ ಬರಲ್ಲ, ನೋಡ್ತೀನಿ ಕಳ್ಸಿ. ಸರಿಯಪ್ಪ, ಸರಿ ಸರಿ ಸರಿ, ನೋಡ್ತೀನಿ ರೀ, ನೋಡ್ತೀನಿ. ಸರಿ. ಅದ್ರ ವಿಡಿಯೋ ಕಾಲ್ ಮಾಡಿ, ಇಲ್ಲೇ ಕರೆಕ್ಟಾಗಿ. ಸರಿ. ಇನ್ನೂ ಒಳ್ಳೇದಿದು. ಓಕೆ. ಓಕೆಮ್ಮ, ಓಕೆ ಓಕೆ. ಕೆಲಸ ಮಾಡ್ತಿದ್ದಕ್ಕ. ಇವಾಗ ಕೆಲಸ ಮಾಡ್ತಿರೋದಲ್ಲಿ? ನಾವು ಒಂದು ಮನೇಲಿ ಕೆಲಸ ಮಾಡ್ತಿರೋದಕ್ಕ. ಮನೆ ಕೆಲಸನಾ? ಮತ್ತೆ ಸರ್ ಅಲ್ಲಿಗೆ ಬರ್ತಾರಂತೆ, ನಿಮ್ಮ ಹತ್ರನೇ ಬರ್ತಾರೆ. ಅದು ನಿಮ್ಮ ಹಸ್ಬೆಂಡ್ ಹತ್ರನೂ ಮಾತಾಡ್ತಾರೆ, ಮಕ್ಳ ಹತ್ರನೂ ಮಾತಾಡ್ಬಿಟ್ಟು ಅದೇನು ಬೇಕು ಇದು ಮಾಡ್ಕೊಡ್ತಾರಂತೆ. ಕಳಿಸ್ಕೊಡ್ಲಾ ಸರ್ನ? ನಾನು ಬಂದ್ಮೇಲೆ ಫೋನ್ ಮಾಡ್ತೀನಿ ಅವಾಗ. ಅಲ್ಲ, ಅವ್ರು ಬರೋಷ್ಟೊಳಗೆ ಅಲ್ಲಿ ಹೋಗುತ್ತೆ. ಅವರು ನನ್ನನ್ನು ಕರೆದ್ರು, ನಾನು ಊರಲ್ಲಿದ್ದೀನಿ ಸರ್ ಅಂತ ಹೇಳಿದೆ. ಸರ್ ಬಂದರೆ ಬೆಟರ್ ಅಂತ. ನಾನು ಊರಲ್ಲಿದ್ದೀನಪ್ಪ. ನೀವು ಬರ್ತೀರಲ್ಲ ಅವಾಗ ಬನ್ನಿ. ಹಂಗಂತಂದ್ರೆ ಡಿಲೇ ಆಗತ್ತಪ್ಪ. ಪಾಪ ನಿಮ್ಮ ಇದಕ್ಕೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದು. ಅವಳನ್ನ ಯಾರನ್ನೋ ಕಿಡ್ನಾಪೇ ಮಾಡಿದ್ರು ಗೊತ್ತಾ? ಹಂಗಾಗದ್ ಬೇಡ ಅಂತ ಅಷ್ಟೇನೆ. ನನಗೆ ನೀವು ಇರೋ ಏರಿಯಾ ಇನ್ನೊಂದ್ಸಲ ಕನ್ಫರ್ಮ್ ಮಾಡಿ ನನಗೆ. ನೆಲಗಾದ್ರಲ್ಲಿ ಸರ್ಕಲ್ ಬರುತ್ತಪ್ಪ. ನೆಲಗಾಡ್ರಳ್ಳಿ? ಅಲ್ಲಿ ಸರ್ಕಲ್ಲು. ನೋಡೋಣ, ಆದ್ರೆ ನಾನು ಬರ್ತೀನಿ. ಆಯ್ತಾ? ಆದ್ರೆ ನನಗೆ ಒಂದು ಪ್ರಾಮಿಸ್ ಮಾಡಬೇಕು, ಆಯ್ತಾ? ಯಾವುದೇ ರೀತಿಯನ್ನು ಬೇರೆ ರೀತಿ ಯೋಚನೆ ಮಾಡಬಾರ್ದು, ಇಷ್ಟೇ ನಾನು ಹೇಳೋದು. ಮನೆ ಕೆಲಸದವ್ರು ಮಾತಾಡ್ತಾರಕ್ಕ, ಇನ್ನೊಂದು ಅರ್ಧ ಗಂಟೆ ಬರ್ತಾರೆ ಇಲ್ಲಿಗೆ. ಎಲ್ಲಿಗೆ? ಇಲ್ಲಿ ನಾನು ಕೆಲಸ ಮಾಡೋದಕ್ಕೆ ಅವ್ರ ಆಫೀಸ್ಗೆ ಹೋಗೋರು ಬರ್ತಾರಂತೆ. ಅವ್ರ ಹತ್ರ ಏನ್ ಹೇಳಿ, ಅವ್ರ ಅಕ್ಕ ನಾನು ಮಾತಾಡ್ತಾ ಇರೋದು. ಓಕೆ ಓಕೆ ಅಂತ ಹೇಳಿ ಅವರು ಗೊತ್ತಿರೋರು ಆಗ್ತಾರೆ ಅವ್ರಿಗೆ. ಅವ್ರ ಅಕ್ಕ ನಾನು ಮಾತಾಡ್ತಾ ಇರೋದು, ಬೇಗ ಕಳ್ಸ್ಕೊಡಿ. ಬೇಗ ಕಳಿಸ್ಕೊಡಿ ಅಂತನಾ? ಓಕೆ. ನಮ್ ತಂಗಿ ಪ್ರಾಬ್ಲಮ್ ಆಗೈತೆ, ಅದಕ್ಕೆ ನಾನೇ ಬರ್ತಾ ಇದೀನಿ ಬೆಂಗಳೂರಿಗೆ. ಮನೆ ಹತ್ರ ಕಳ್ಸ್ಕೊಡಿ ಅಂತ ಹೇಳಿ. ಸರಿ, ಹಂಗೆ ಮಾಡ್ತೀನಿ ಅಂತಾನೆ ಹೇಳ್ಬೇಕು. ಸರಿ ಸರಿ ಸರಿ. ಆಮೇಲೆ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ, ನಿಮ್ಮ ಅಕ್ಕಂಗೆ ಫೋನ್ ಮಾಡಿ ಹೇಳಿದ್ರೆ ಏನ್ ಮಾಡೋದು? ಇಲ್ಲ ಆಂಟಿ ಕೊಡು, ನಿಮ್ಮ ಅಕ್ಕನ್ಗೆ ಫೋನ್ ಮಾಡಿ, ಯಾರೋ ಫೋನ್ ಮಾಡಿದ್ರು ಅಂತಂದ್ರೆ. ನಮ್ಮ ಅಕ್ಕ ಯಾರ್ದು ನಂಬರ್ ಇಲ್ಲ ಅಕ್ಕ. ಸರಿ 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 ಸರಿ. ನಾನು ನಿಮ್ಮ ಅಡ್ರೆಸ್ನ ನಾನು ಬರ್ಕೊಡ್, ನನಗೆ ನಿಮ್ದು ಅಡ್ರೆಸ್ ನಂಗೆ ಕರೆಕ್ಟ್ ಆ ಊರು ಉಚ್ಚಾರಣೆ ಮಾಡಕ್ಕೆ ಬರ್ತಾ ಇಲ್ಲ ಕರೆಕ್ಟ್ ಆಗಿ. ಹೇಳಪ್ಪ. ನೆಲಗಾಡ್ರಳ್ಳಿ ಸರ್ಕಲ್. ಫ್ರೆಂಡ್ ಅಂತ ಹೇಳ್ಬೇಕು, ಆತರ ಏನು ಪಬ್ಲಿಕ್ ಮಾಡಂಗಿಲ್ಲ ಅಂತ ಹೇಳಿ. ಸರಿ. ಸರಿಮ್ಮ, ನಾನು ಸರ್ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ. ಆಮೇಲೆ ಅವ್ರು ಬಂದ ತಕ್ಷಣ, ಓನರ್ ಬಂದ ತಕ್ಷಣ ನಂಗೆ ಹೇಳಿ. ಹೌದು ಅಕ್ಕ, ಅವ್ರು ಏನು ಪಬ್ಲಿಕ್ ಮಾಡ್ಬೇಡಿ ಅಂತ ಹೇಳಿ. ಅವರು ಸರ್ ಇಲ್ಲ, ಪ್ರಾಮಿಸ್ ಆಗ್ಲಿಲ್ಲ, ಹೇಳಲ್ಲ. ಸರ್ ಆದ್ರೆ ನಮ್ ಫ್ರೆಂಡ್ ಅಂತ ಹೇಳಿ ಅಂತ ಹೇಳಿ. ಅಂದ್ರೆ ನಿಮ್ಗಾಗಿರೋ ಅನ್ಯಾಯನ ನೀವು ಹೇಳ್ಕೊಳ್ಳಿ, ಆಯ್ತಾ? ನಿಮ್ಗೇನಾಗಿದೆ ಅದನ್ನ ಹೇಳ್ಕೊಳ್ಳಿ. ಏನು ಮುಚ್ಚಿಡಕ್ ಹೋಗ್ಬಿಡಿ. ನಿಮ್ಗಾಗಿರೋ ಅನ್ಯಾಯನ
ನೀವು ಅವ್ರ ಹತ್ರ ಹೇಳ್ಕೊಳ್ಳಿ. 3 ಕ್ಯಾರೆಕ್ಟರ್ಗಳನ್ನು ನೀವೀಗ ನೋಡಿದ್ದೀರಿ. ಒಂದು ಸಂತ್ರಸ್ತೆ, ಎರಡನೇದಾಗಿ ಕಮಲಮ್ಮ, ಮೂರನೇದಾಗಿ ಪಾರ್ವತಿ. ಈ ಸಂತ್ರಸ್ತೆ ಮತ್ತು ಕಮಲಮ್ಮ ಅಂದರೆ ಕಮಲಮ್ಮ ಸಂತ್ರಸ್ತೆಯ ಹಿತೈಷಿ, ಅವ್ರ ಜೊತೆಗೆ ಆರಂಭಿಕ ಮಾತಾಗುತ್ತೆ. ಕಮಲಮ್ಮ ಅವರ ಥ್ರೂ ಪಾರ್ವತಿ ಅನ್ನೋರು ಮತ್ತೊಮ್ಮೆ ಸಂತ್ರಸ್ತೆಯನ್ನ ಫೋನ್ ಮುಖಾಂತರ ಮಾತನಾಡಿಸ್ತಾರೆ. ಆ ಆಡಿಯೋವನ್ನು ನೀವು ಕೇಳಿಸ್ಕೊಂಡ್ರಿ. 3 ಕ್ಯಾರೆಕ್ಟರ್ಗಳ ಪರಿಚಯ ಈಗಾಗಲೇ ನಿಮಗಾಗಿದೆ. ಇದ್ರ ಬಗ್ಗೆ ನಾವು ಮಾತನಾಡ್ತೀವಿ. ಸರ್, ಪಾರ್ವತಿ ಅವರಿಗೆ ಕಮಲಮ್ಮ ಅವರ ವಿಶೇಷ ರಿಕ್ವೆಸ್ಟ್ ನಂತರ ಪಾರ್ವತಿ ಅವರೇ ಕಾಲ್ ಮಾಡ್ತಾರೆ, ಸಂತ್ರಸ್ತೆಗೆ ಕಾಲ್ ಮಾಡಿ ಒಂದು 7-7.5 ನಿಮಿಷಗಳ ಮಾತುಕತೆ ಆಗಿದೆ. ಅದರಲ್ಲಿ ಇಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಈ ಪಾರ್ವತಿ ಅನ್ನೋರ ಜೊತೆಗೆ ಸಂತ್ರಸ್ತೆ ಹೇಳ್ಕೊಂಡಾಗಲೂ ಅವ್ರು ಒಂದೊಂದು ಕ್ಷಣದಲ್ಲಿ ಅಳ್ತಾರೆ. ನಮ್ಮ ಮನೆ, ಮಕ್ಕಳು, ಗಂಡ ಅವ್ರಿಗೆ ಗೊತ್ತಾಗ್ಬಿಟ್ರೆ ಹೆಂಗೆ ಅನ್ನುವಂಥ ಒಂದು ಅಳುಕು, ನೋವು ಥ್ರೂಔಟ್ ಇದೆ. ಈ ಕಥೆ ಏನು ಸರ್ ಇಲ್ಲಿವರೆಗಿದ್ದು? ನಾನು ಇದನ್ನೇ ಹೇಳ್ತಾ ಇದ್ದಿದ್ದು, ಸಂತ್ರಸ್ತೆಯ ಬಗ್ಗೆ ನಾವು ಮಾತ್ರ ಮಾತಾಡ್ತಾ ಇದ್ದೀವಿ. ಸಂತ್ರಸ್ತೆಯರ ಮನೆಯವರು, ಮಕ್ಕಳು, ಗಂಡ, ಅವರ ಅತ್ತೆಂದರು, ಅವರ ಸಂಬಂಧಿಕರು, ಅವರ ಪಾಡೇನು ಅಂತ ನಾವು ಮಾತಾಡ್ತಾ ಇರೋದು. ನಾವು ಈ ಪೆನ್ ಡ್ರೈವ್ ಬಿಟ್ಟವರ ಬಗ್ಗೆ ಮಾತಾಡುವಾಗಲೂ ಅದೇ ಮಾತಾಡ್ತಾ ಇರೋದು. ಈ ರೆಕಾರ್ಡ್ ಮಾಡಿದ ಅಯೋಗ್ಯ ಇದ್ದಾನಲ್ವ, ರೆಕಾರ್ಡ್ ಮಾಡಿದವನು ಮೊದಲ ಅಯೋಗ್ಯ ಅಲ್ಲ, ಬಿಟ್ಟವರು 2ನೇ ಅಯೋಗ್ಯರು. ಅವರ 2ರ ಬಗ್ಗೆನೂ ಮಾತಾಡ್ತಿರೋದು. ನಾವು ಸಂತ್ರಸ್ತೆ ಅಂತ ಯಾಕೆ ಹೇಳೋದು ನೋಡಿ, ನಿನ್ನೆ ಹಾಗೆ ಟಿ ವಿಲಿ ಅಥವಾ ವಿಡಿಯೋಗ್ರಾಫ್ ಫುಲ್ಲು ಮುಖ ಬಿಡಲ್ಲ ನಾವು, ಯಾಕೆ ಹೇಳಿ? ಹೆಸರನ್ನು ಯಾಕೆ ಮಾಡಲ್ಲ ಹೇಳಿ? ಮಾಡಲಿಕ್ಕಿಲ್ಲ, ಅದು ಆ್ಯಸ್ ಪರ್ ಲಾನ್ ಇಲ್ಲ, ಆ್ಯಸ್ ಪರ್ ಮೊರಾಲಿಟಿ ವಿ ಕ್ಯಾನ್ ಡೂ ಇಟ್. ಕರೆಕ್ಟ್. ಈಗ ನೋಡಿ, ಆ ಸಂತ್ರಸ್ತೆ ಹೇಳ್ತಾರೆ ಯಾವ ರೀತಿಯಾಗಿ ನನಗೆ ಗೊತ್ತಾಗ್ತಾ ಇರಲಿಲ್ಲ ನಾನು ಏನು ಮಾಡ್ತಾಯಿದ್ದೀನಿ. 7 ದಿನ ಒಮ್ಮೆ ಅಲ್ಲಿ ಹೋಗಿ ಬಂದ ಮೇಲೆ 7 ದಿನ ನಾನು ಮಲ್ಕೊಂಡ್ಬಿಡ್ತಾ ಇದ್ದೆ ಅಂತ ಹೇಳ್ತಾರೆ. ಅಲ್ಲಿ ಹೋದ್ಮೇಲೆ ಏನಾಗ್ತಾ ಇದ್ದೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಅಳ್ತಾರೆ. ನನ್ನ ಮಕ್ಕಳಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ತನ್ನ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಬಗ್ಗೆ ಮಾತಾಡ್ತಾರೆ. ಏನು ಕೆಲವರು ಮಾತಾಡೋದಿದೆ, ನಾನು ಕೇಳ್ಕೊಂಡಿದ್ದೀನಿ, ಜನಗಳು ಏನೋ ಕೋಟಿಗಟ್ಟಲೆ ಕೊಟ್ಟಿರ್ಬೋದು ಪ್ರಜ್ವಲ್ ಅಂತ, ಸಾಮಾನ್ಯವಾಗಿ ಪ್ರಶ್ನೆ, ದುಡ್ಡಿಗಾಗಿ ಮಾಡಿರ್ಬೋದು ಇವುಗಳೆಲ್ಲ ಅಂತ ಸಾಮಾನ್ಯವಾಗಿ ಮಾತಾಡ್ತಾರೆ. ಈ ಸಂತ್ರಸ್ತೆ ಮಾತಾಡ್ತಾರೆ 40,000 ನಾವು ಚೀಟಿ ಹಾಕೊಂಡು ಬದುಕ್ತಾ ಇದ್ದೀವಿ ಅಂತ. ಅವ್ರು ಹೇಳ್ತಾರೆ, ನನ್ನ ಗಂಡನಿಗೆ ಎಕ್ಸ್ಪ್ಲೈನ್ ಮಾಡಬೇಕಲ್ಲ, ಫ್ರೆಂಡ್ ಅಂತ ಹೇಳಲಿಕ್ಕೆ ಹೇಳಿ, ಮನೆ ಹತ್ರ ಬಂದರೆ ಕಳಿಸಿ. ನಮಗೆ ಪಾರ್ವತಿಯವರು ಫೋನ್ ಮಾಡ್ತಾರೆ ನನಗೆ, ಸರ್ ಒಂದು ಸಂತ್ರಸ್ತೆ ಇದ್ದಾರೆ, ಹಿಂಗಿದೆ, ಅವ್ರಿಗೆ SITಗೆ ಹೋಗ್ಲಿಕ್ಕಿದೆ, ಬಟ್ ಅವ್ರಿಗೆ ಸ್ವಲ್ಪ ಮೊರಾಲಿಟಿ, ಧೈರ್ಯ ತುಂಬಬೇಕು. ಯಾಕಂದರೆ ಅವರು ಕುಗ್ಗಿ ಹೋಗಿದ್ದಾರೆ, ಮಾತಾಡ್ಲಿಕ್ಕೆ ಆಗ್ತಾಯಿಲ್ಲ ಅವ್ರಿಗೆ. ನಿಮ್ಮನ್ನು ಮೊನ್ನೆ ನೋಡಿದ್ದಾರೆ ಟಿ ವಿಯಲ್ಲೆಲ್ಲ ನೀವು ಮಾತಾಡೋದನ್ನು. ಕರೆಕ್ಟ್. ನಿಮ್ಮ ಹತ್ರ ಒಮ್ಮೆ ಮಾತಾಡಬೇಕಂತ ಹೇಳ್ತಾ ಇದ್ದಾರೆ. ಕರೆಕ್ಟ್. ಕಮಲಮ್ಮ ಅವರು ಹೇಳ್ತಾ ಇದ್ದಾರೆ ನೀವು ಮಾತಾಡಿ ಅಂತ ನನಗೆ ಹೇಳ್ತಾರೆ. ನಾನು ಈ ಆಡಿಯೋಗಳನ್ನು ಕೇಳಿಸ್ಕೋತೀನಿ, ನನಗೆ ಆಡಿಯೋ ಕಳಿಸಿ ಅಂತ ಇವ್ರು ಕಳಿಸ್ತಾರೆ. ಆಡಿಯೋಗಳನ್ನು ಕೇಳಿಸ್ಕೋತೀನಿ. ನಿಮ್ಗೆ ಅನ್ಸಲ್ವ? ಹೆಂಗೆ ಅನಿಸ್ತು ಆ ಸಂತ್ರಸ್ತೆ ಮಾತು ಕೇಳಿ? ಕರುಳು ಚುರ್ರು ಅನ್ನಲ್ವಾ? ಹೌದು. ಕೆಲಸಕ್ಕಾಗಿ ಹೋಗಿದ್ದೀನಿ, ಎಣ್ಣೆ ಹಾಕ್ಕೋತಾ ಇದ್ರು ನನ್ನ ಹತ್ರ. ಹೌದು. ಇವತ್ತು ಪ್ರಜ್ವಲ್ ಅಣ್ಣ ಅಂತ ಹೇಳ್ತಾರೆ, ಅವರು ಭವಾನಿ ಅಕ್ಕ ಅಂತ ಹೇಳ್ತಾರೆ, ರೇವಣ್ಣ ಸಾಯಿಬ್ರು ಅಂತ ಹೇಳ್ತಾರೆ. ಹೌದು. ಕರೆಕ್ಟ್. ಗಂಡ ಇದೆ, 2 ಮಕ್ಕಳಿದ್ದಾರೆ, ಕೂಲಿ ನಾಡಿ ಮಾಡಿ ತಿಂತಾ ಇದ್ದಾರೆ, ತಮ್ಮ ಹೊಟ್ಟೆ ಹೊರ್ತಾ ಇದ್ದಾರೆ. ಜನಗಳು ಈಗ ಏನು ಹೇಳ್ತಾರೆ? ಆ್ಯಂಡ್ ಸೇಮ್ ಲೇಡಿ ಈಸ್ ಕಿಡ್ನ್ಯಾಪ್ಡ್. ಸೇಮ್ ಲೇಡಿ ಕಿಡ್ನ್ಯಾಪ್ಡ್. ಸೇಮ್ ವರ್ಷನ್, ಇದೇ ವರ್ಷನ್ ಇನ್ನೊಂದು ಸಂತ್ರಸ್ತೆ ಹೇಳುವ ಬಾಯಲ್ಲೂ ಬರೋದು ನೋಡಿ, ಇದೇ ವರ್ಷನ್, ಇದೇ ರೀತಿ. ಯಾರು? ಮನೆಗೆ ಒಂದು ತುತ್ತಿನ ಅನ್ನಕ್ಕಾಗಿ ಕೆಲಸಕ್ಕೆ ಬಂದವ್ರ ಹತ್ರ. ಏನನ್ಸುತ್ತೆ? ನಾಚಿಗೆ, ಮಾನ, ಮರ್ಯಾದೆ ಸ್ವಲ್ಪ ಅದ್ರಿದ್ರೆ ನಮ್ಗೆ ಅನ್ಸಲ್ವಾ? ದಿಸ್ ಇಸ್ ಅನ್ಹ್ಯೂಮನ್. ಇದು ಮಾನವೀಯತೆಯ ಇದನ್ನು ಮೀರಿ ಹೋಗಿದಂತಹ ಸ್ಟೋರಿ. ಅದಕ್ಕಾಗಿ ಈ ಹೋರಾಟ. ಯಾವುದೋ ಒಂದು ರಾಜಕೀಯ ಕುಟುಂಬವನ್ನು ಹೊರಗಡೆ ತರಬೇಕು ಅಥವಾ ರಾಜಕೀಯ ಪಕ್ಷದ ಅಗೇನ್ಸ್ಟು ಬೊಬ್ಬೆ ಹೊಡೆದು ಬೊಬ್ಬಿರಿದು ಹೇಳುವಂಥ ಸ್ಟೋರಿ ಅಲ್ಲ. ನಮ್ಮ ಧಿಕ್ಕಾರ, ನಮ್ಮ ಸಿಟ್ಟು, ನಮ್ಮ ಅಸಹನೆ ಇರೋದು ಯಾರ ಮೇಲೆ? ಕ್ರಿಮಿನಲ್ ಒಬ್ಬನ ಮೇಲೆ. ಅವನನ್ನು ಇದರಲ್ಲೂ ಡಿಪೆಂಡ್ ಮಾಡ್ತಾವ್ರ ಅವನ ಮೇಲೆ. ಬಿಟ್ಟರೆ ಆ್ಯಂಡ್ SIT ಮಹಿಳೆಯನ್ನು ಕರ್ಕೊಂಬರ್ಬೇಕು ತಾನೆ? ಅಫ್ಕೋರ್ಸ್. ಹೌದು, ಕರ್ಕೊಂಬರ್ಬೇಕು ತಾನೆ. ಕಿಡ್ನಾಪ್ ಆಗಿದೆ ಅಂತ ಮಹಿಳೆಯನ್ನು ಹೇಳಿರ್ತಾನೆ, ನಾವು ಹೊರತಾನೆ.